ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್, ಹಾಗೆ ಪ್ಲೀಸ್ ಟರ್ನ್ ಆನ್ ಆಲ್ ನೋಟಿಫಿಕೇಷನ್. ಸೊ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದೆ, ಅರ್ಧ ಗಂಟೆ ವಾಕ್ ಕೂಡ ಆಯಿತು. ವಿಡಿಯೋ ಮಾಡಿಲ್ಲ, ಡೈಲಿ ಏನು ವಿಡಿಯೋ ಮಾಡೋದು ಅಂತ. ಮೇಡಮ್ ಅವ್ರು ತುಂಬ ಕಷ್ಟಪಟ್ಟು ಎದ್ದೇಳಿದ್ದಾರೆ. ಎದ್ದ ತಕ್ಷಣ ಅಪ್ಪ ಎಲ್ಲಿ ಅಂದ್ಲು. ಅವರು ವಾಕ್ ಹೋಗಿದ್ದಾರೆ ಅಂದ ತಕ್ಷಣ ನಾನು ವಾಕ್ ಹೋಗ್ತೀನಿ ಅನ್ನೋ ರೇಂಜಿಗೆ ಒಳಗೆ ಸ್ಲಿಪ್ಪರ್ ಹಾಕೊಂಡು ಹೋದ್ಲು. ಬಾ ಮಗಳೇ, ಲೇಟ್ ಆಗುತ್ತೆ ಬಾ ಸ್ಕೂಲಿಗೆ, ಹೋಮ್ವರ್ಕ್ ತೋರಿಸ್ಬೇಕಲ್ಲ ಇವತ್ತು. ಹಾಂ, ಹೋಮ್ವರ್ಕ್ ಮಾಡಿದ್ದೆ ಕಂದ. ಬೇಕಂದ ಪಾಪ ಬರ್ತಾರೆ ಬಾ. ಅವಳು ಅವರಪ್ಪ ವಾಕಿಂಗ್ ಹೋಗಿದ್ದಾರೆ ಅನ್ನೋ ರೀಸನಿಗೆ ನಾನು ವಾಕ್ ಹೋಗ್ತಾ ಇದ್ದೀನಿ ಅಂತ ಎದ್ದ ತಕ್ಷಣ ಹೋಗ್ತಾ ಇದ್ದಾಳೆ. ಅವರಪ್ಪ ಸ್ಟೇಡಿಯಮ್ಗೆ ಹೋಗಿದ್ದಾರೆ. ಇವಳು ಸ್ಟೇಡಿಯಮ್ಗೆ ಹೋಗೋಕ್ಕಾಗತ್ತಾ? ಏನು ಕಂದ? ಸೊ ಇಲ್ಲಿ ಚಪಾತಿ ಪಲ್ಯ ಇದೆ. ಇದು ಇವತ್ತಿನ ಪಲ್ಯ. ಮಸಾಲ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಟೋಫು ರೆಡಿ ಆಗ್ತಾ ಇದೆ. ಬಾ ಬಾಂಧವ್ಯ. ಸೊ 2 ಚಪಾತಿ ತೊಗೊಂಡಿದ್ದೀನಿ. ಮೊನ್ನೆ ಯಾರೋ ಕೇಳಿದ್ರು ಸ್ವಲ್ಪ ಊಟ ಕಡಿಮೆ ಮಾಡಿದ್ದೀರ ಅಂತ. ಖಂಡಿತ ಇಲ್ಲ. ನಾನೇನಾದ್ರು ಔಟ್ಸೈಡ್ ಫುಡ್ ತಿಂದೆ ಅಂತಂದರೆ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ ಅಷ್ಟೇ. ಅದರ್ವೈಸ್ ಹೊರಗಡೆ ತಿಂದಿಲ್ಲ ಅಂದರೆ ನಾರ್ಮಲ್ ಫುಡ್ಡೇ ತೊಗೊಳೋದು. ಅವಳು ಅವರಪ್ಪ ಬರೋ ತನಕ ಒಳಗಡೆಗೆ ಬರಲೇ ಇಲ್ಲ. ಅಲ್ಲೇ ಸ್ಟೆಪ್ಸ್ ಹತ್ರ ಹಾಕೊಂಡು ಕೂತಿದ್ಲು. ಇದೆಲ್ಲ ಲವ್ ಅಪ್ಪ ಮಗಳು ಬಾಂಡಿಂಗ್ ಅಂತಂದರೆ. ನನಗೂ ಅಷ್ಟೇ. ನಂಗೆ ನಮ್ಮ ಅಪ್ಪ ಅಂದರೆ ಸಖತ್ ಇಷ್ಟ. ನನ್ನ ಮಗಳಿಗೂ ಅವರಪ್ಪ ಅಂದ್ರೇ ಇಷ್ಟ. ಅದು ಮಾತ್ರನಾ? ಏನದು ಚಾಕ್ಲೇಟ್ ಅಂತ ಕೇಳಿದೆ. ಅಯ್ಯೋ, ಸ್ನಾನಕ್ಕೆ ಹೋಗಿ. ಹೆಂಗೆ ನಮ್ಮ ಬ್ರೇಕ್ಫಾಸ್ಟ್? ಚೆನ್ನಾಗಿಲ್ಲ. ಅಮ್ಮ ಚೆನ್ನಾಗಿ ಮಾಡಲ್ವಾ? ಅಲ್ಲ, ಊಟ ಚೆನ್ನಾಗಿಲ್ಲ. ಯಾಕೆ? ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ. ಅದೇ ಸೂಪರ್ ಆಗಿರೋದು. ಅದೇ ಸೂಪರ್ ಆಗಿರೋದು ಗೊತ್ತಾ? ಇದು ಟೋಫು ಮಮ್ಮ. ಟೋಫು ಚೆನ್ನಾಗಿಲ್ಲ. ಸೂಪರ್ ಆಗಿದೆ. ಇದು ಏನಾಯ್ತಾ? ಇದ್ದೋಗು. ಏನಾಯ್ತಾ? ನಾನು ತಿಂಡಿ ತಿಂತಿದ್ದೇನೆ. ಒಂದು ಮಾಡಬೇಡ. ಟೂಟು ನನ್ನ ಜೊತೆ ಬರ್ತಾಳೆ. ಹೋಗಪ್ಪ, ಬ್ರಷ್ ಮಾಡೋಗಪ್ಪ. ಇವತ್ತು ಬಾಕ್ಸಿಗೆ ರವಾ ಕೇಕ್ ಬೇಕು ಅಂದರೆ ಬ್ರಷ್ ಮಾಡಬೇಕು, ಸ್ನಾನ ಮಾಡಬೇಕು. ಇಲ್ಲಾಂದರೆ ರವಾ ಕೇಕ್ ಹಾಕಲ್ಲ ನಾನು. ಬಾಯ್, ಲವ್ ಯು. ತರ್ ಸಾಕದೇ ಹಾಕೊಂಡು. ಲವ್ ಯು ಕಂದ. ಹಾಂ, ಅದೇ ಹಾಕೊಳ್ಳಿ. ಬಾಯ್ ಪಪ್ಪಿ. ಐ ಲವ್ ಯು. ಬಾಯ್ ಬಾಯ್. ಸೊ ಫೈನಲಿ ಅವಳ ಐ ಲವ್ ಯು ಲಾಟ್ ಕಂದ. ಅವಳ ಕಳಿಸ್ದೆ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇದನ್ನೆಲ್ಲ ಕ್ಲೀನ್ ಬಂದಮೇಲೆ ಮಾಡ್ತೀನಿ. ಇವಾಗ ನಾನು ಜಿಮ್ಮಿಗೆ ರೆಡಿ ಆಗಬೇಕು. ಸೊ ದೇವ್ರ ಮನೆದು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ ಬಂದು ಪೂಜೆ ಮಾಡೋದಕ್ಕೆ. ವರ್ಕೌಟ್ ಆಯಿತು. ವರ್ಕೌಟ್ ಆದಮೇಲೆ ಕೆಳಗಡೆ ಎಲ್ಲರೂ ಬಾಯ್ 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 ಹೇಳೋ ಟೈಮ್ ಆಲ್ರೆಡಿ ಸಹನ ಒಂದು ಪಾರ್ಸಲ್ ಮೇಲೆ ಬಿಟ್ಟು ಮಾಡಿದ್ರೆ ಈಗ ಮೇಲೆ ಹೋಗಿ ತೊಗೊಂಬರ್ಬೇಕು. ಹಾಗಾಗಿ ಅಮ್ಮನ ವೆಯ್ಟ್ ಮಾಡೋಕ್ಕೆ ಅಂತ ಇತ್ತು. ನಾವು ಆ ಗ್ಯಾಪಲ್ಲಿ ಒಂದು ವೀಡಿಯೋ ಶೂಟ್ ಮಾಡಿಕೊಂಡೆ. ಬಾಯ್ ಹೇಳಿ ನಾನು ಮನೆಗೆ ಹೊರಟೆ. ಸೊ ಫೈನಲ್ ಇವತ್ತು ನವೀನ್ ಪೂಜೆ ಮಾಡಿದ್ದಾರೆ. ನನಗೆ ಪೂಜೆ ಮಾಡೋಕ್ಕೆ ಕೆಲಸ ತಪ್ಪಿತು. ಇವಾಗ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಆಮೇಲೆ ಸ್ನಾನ ಆಗಿದೆ. ಜೊತೆಗೆ ಬಟ್ಟೆ ವಾಷಿಂಗ್ ಮಿಷಿನ್ ಕೂಡ ರನ್ ಆಗ್ತಾ ಇದೆ. ಇನ್ನು 40 ಮಿನಿಟ್ಸ್ ಆದರೆ ಬಟ್ಟೆ ಕೂಡ ವಾಶ್ ಆಗಿರುತ್ತೆ, ಥ್ಯಾಂಕ್ಸ್ ಟು ನವೀನ್. ಆ್ಯಂಡ್ ಇವಾಗ ಫ್ರೂಟ್ಸ್ ಪಪಾಯ ಇದೆ, ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಇದೆ. ಆ್ಯಂಡ್ ನೆನ್ನೆನೂ ಅರ್ಧ ಡ್ರ್ಯಾಗನ್ ಫ್ರೂಟ್ ಫ್ರಿಜ್ಜಲ್ಲೇ ಇದೆ. ಆದರೆ ಇವಾಗ ನಾನು ಪಪ್ಪಾಯ ತಿನ್ನಬೇಕು ಅನಿಸ್ಬಿಟ್ಟಿದೆ. ತುಂಬ ದಿನ ಆಗಿದ್ದು ಪಪ್ಪಾಯ ತಿಂದು. ಅಯ್ಯೋ, ಹೋಮ್ ಸ್ಟೇಯಿಂದ ತಂದಿದ್ದಾರೆ. ಹಾಗಾಗಿ ಇವತ್ತು ಪಪ್ಪಾಯ ತಿನ್ನೋಣ ಅಂತ.
ಸೊ ಕಟ್ ಮಾಡಿ ಇವಾಗ ಪಪ್ಪಾಯ ತಿನ್ನೋದೇ ಕೆಲಸ ನನಗೆ. ತುಂಬ ದಿನ ಆಗಿತ್ತು ಹೇಳಿದ್ನಲ್ಲ, ಪಪ್ಪಾಯ ಅಂದರೆ ತೊಗೊಂಬಂದು ತಿನ್ನೋದಕ್ಕೂ ನಾವು ಬೆಳೆದು ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಎಕ್ಸ್ಟ್ರೀಮ್ ಸ್ವೀಟ್ ಏನಿಲ್ಲ, ಓಕೆ, ಇಷ್ಟಿದ್ರೆ ಓಕೆ. ಆಂಧ್ರದಲ್ಲಿದ್ದಾಗ ನಾನು ಪಪ್ಪಾಯ ಜಾಸ್ತಿ ತಿಂತಾಯಿದ್ದೆ. ಹೋಮ್ ಸ್ಟೇಗೆ ಹೋದ್ಮೇಲೆ ಕಡಿಮೆ ಅಂದರೆ ಕಡಿಮೆ ಆಯಿತು. ಇಲ್ಲಿಗೆ ಬಂದಮೇಲೂ ಕಡಿಮೆ ಆಗಿದೆ. ಬಟ್ ಹೋಮ್ ಸ್ಟೇ ಬಿಟ್ಟಿತ್ತು ಅಂತ ತಂದುಕೊಟ್ಟಿದ್ದಾರೆ. ಅಲ್ಲಿ ಸಪ್ಪೆ ಇರುತ್ತೆ. ಯೂಶ್ವಲಿ ಮಲೆನಾಡು ಸೈಡ್ ಏನು ಫ್ರೂಟ್ಸ್ ಇರುತ್ತೆ, ಇವಾಗ ಮಳೆಗಾಲದಲ್ಲಿ ಸ್ವಲ್ಪ ಟೇಸ್ಟ್ ಇರಲ್ಲ, ಸಪ್ಪೆ ಅಂದರೆ ಸಪ್ಪೆ ಬರುತ್ತಲ್ಲ ಅಂತೂ. ನೀರಿನ ಅಂಶ ಜಾಸ್ತಿ ಆಗುತ್ತಲ್ಲ, ಹಾಗಾಗಿ ಇದು ಸ್ವಲ್ಪ ಸ್ವೀಟ್ ಇದೆ, ಪರವಾಗಿಲ್ಲ. ಯಾರದು? ಹಾಯ್ ಡಾರ್ಲಿ. ಹಾಯ್. ತೋರಿಸ್ಪ. ಏನು ತೋರಿಸ್ತೀರಾ? ಹಾಂ, ಕಣ್ಣು ಮುಚ್ಚಿದ್ದೀನಿ. ಓಕೆ ಓಕೆ, ನಾನು ಕಣ್ಣು ಮುಚ್ಚಿದ್ದೀನಿ, ಕಣ್ಣು ಬಿಡಲ್ಲ. ಹಾಂ, ಕಣ್ಣು ಬಿಡಲ್ಲ. ನಾನು ನೋಡ್ತಾ ಇದ್ದೀನ. ಸಿ ಓಕೆ. ಹಾಂ, ಬಿಡಲ್ಲ. ಬಿಡುತ್ತಿಲ್ಲ ಮನೆಗೆ ನೋಡ್ತಾ ಇದೆಯಾ ತಾನೇ? ಏನಮ್ಮ? ಬಿಟ್ಟೆ. ವಾವ್, ಸೂಪರ್, ಗುಡ್ ಗರ್ಲ್. ಐ ಎಸ್, ಗುಡ್ ಗರ್ಲ್. ಹಾಂ, ಓಕೆ. ಹಾಂ, ಕಣ್ಣು ಮುಚ್ಚಿದ್ದೀನಿ. ಆಯಿತು ನೀನು ಹೇಳ್ದಾದ್ಮೇಲೆ ಕಣ್ಣು ಮುಚ್ಕೊಂಡೇ ಇರ್ತೀನಿ. ನಾ ಬಿಡ್ತಾ ಇಲ್ಲ. ಹಾಂ, ವಾವ್, ಹಿಂದೆ ಒಂದು ಬುಕ್ ಬಚ್ಚೆ ಇಟ್ಕೊಂಡಿದೀಯಾ? ವಾವ್, ಡ್ರಾಯಿಂಗ್ ಕೊಟ್ಟಿದ್ದಾರೆ ಇವತ್ತು. ಸ್ಪೈಡರ್ ಮ್ಯಾನ್, ಎಸ್, ಸೂಪರ್ ಸೂಪರ್ ಕಂದ. ಏನು ಕೊಟ್ಟಿದ್ದಾರೆ? ಓ, ವಾಕ್ ಬುಕ್, ಡೈರಿ ಮಮ್ಮ. ಅದು ಸ್ಟಾರ್ ಕೊಟ್ಟಿದ್ದಾರಾ? ಯಾಕೆ? ಹ್ಞೂ, ಹಾಂ. ಆಮೇಲೆ ಏನೇನು ಕೊಟ್ಟರು? ನೀನು ಸ್ನೇಕ್ ನೋಡಿದ್ಯಲ್ಲ? ಹಾಂ, ನೆನ್ಪು ಮಾಡ್ಕೊ. ಎಸ್ಸಿಂದ? ಎಸ್ ಎಸ್ ಎಸ್. ಓ, ಸೂಪರ್. ಏ, ನನ್ನ ಮಗಳು ಚೆನ್ನಾಗಿ ಕಲ್ತ್ಕೊತಿದ್ದಾಳೆ. ಎಸ್, ಸೂಪರ್ ಸೂಪರ್, ಗುಡ್ ಗರ್ಲ್. ಇದು ಮನೆ ಇಟ್ಕೊಳ್ಳೋಂಥದ್ದು. ನನ್ನ ಮಗಳು ಏನು ಚೆನ್ನಾಗಿಟ್ಟಿದ್ದಾಳೆ ನೋಡಿ. ಬಂದ ತಕ್ಷಣ ಬಿಸಿ ಅನ್ನ ಮಾಡ್ತೀನಿ ಅಂದರೆ ವೆಯ್ಟು ಕೂಡ ಮಾಡಲಿಲ್ಲ. ನಿನ್ನೆ ಅನ್ನ ಇತ್ತು, ಅದನ್ನು ತೊಗೊಂಡ್ಲು. ಬೆಂಡೆಕಾಯಿ ಪಲ್ಯ ತೊಗೊಂಡ್ಲು, ಊಟ ಮಾಡ್ತಾ ಇದ್ದಾಳೆ. ಅವಳದು ಊಟ ಆಯಿತು. ಆ್ಯಕ್ಚುಲಿ ನಂದೇನೋ ಊಟ ಆಗಿಲ್ಲ, ಬಂದು ಊಟ ಮಾಡೋಣ ಅಂತ ಹೊರಟೆ. ಅವಳಿಗೆ ನಾನು ವಿಡಿಯೋ ಮಾಡುವಂತ ಕೊಟ್ಟರೆ ಹೆಂಗೆ ಮಾಡ್ತಾಳೆ ನೋಡಿ. ಹಿಂಗೆ ಏನೇನೋ ಶೂಟ್ ಮಾಡ್ತಾಳೆ. ಸೊ ಕಡಲೆ ಬೀಜ ಖಾಲಿಯಾಗಿತ್ತು, ನಾನು ತೊಗೊಬಂದೆ. ನವೀನ್ ಕೂಡ ತೊಗೊಟ್ರು. ಬಿಕಾಸ್ ನಂಗೆ ಕಡಲೆ ಬೀಜ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇರಲೇಬೇಕು. ಬೇಗ ಬೇಗ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ಬೇಕಾಗಿತ್ತು. ಹೋಮ್ ಸ್ಟೇಗೆ ನವೀನ್ ಹೋಗ್ತಾಯಿದ್ರು, ಹಾಗಾಗಿ ಹೋಮ್ ಸ್ಟೇಗೆ ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು, ಹಾಗೆ ತರಕಾರಿಗಳೆಲ್ಲ ಬೇಕು. ಹಾಗಾಗಿ ನಾನು, ಪಾಪು, ನವೀನ್ ಹೊರಟ್ವಿ. ನವೀನ್ದು ಮತ್ತು ಪಾಪುದು ಊಟ ಆಗಿದೆ, ನಂದು ಇನ್ನೂ ಆಗಿಲ್ಲ. ಹೊಟ್ಟೆ ಹಶ್ವಾಗ್ತಾಯಿತ್ತು. ಬಟ್ ಪಪ್ಪಾಯ ತಿಂದಿನಲ್ಲ, ಸರಿ ಬಂದು ತಿನ್ಕೊಳ್ಳೋಣ ಅಂತ ಹೋದೆ. ಮೇಡಮ್ ಅವ್ರು ನಾನೇ ಶಾಪಿಂಗ್ ಮಾಡ್ತೀನಿ ಅನ್ನೋ ಲೆವೆಲ್ಲಿಗೆ ಟ್ರಾಲಿ ತಳ್ಕೊಂಡು ಹೋಗ್ತಾ ಇದ್ದಾಳೆ. ಮುಂದೆ ಹಿಂದೆ ನೋಡಲ್ಲ, ಹೆಂಗೆ ಬೇಕು ಹಂಗೆ ತಳ್ಕೊಂಡು ಹೋಗ್ತಾಳೆ. ಹಿಂದೆ ನಾನು ಕೂಡ ಇರಲೇಬೇಕು ಅವಳ ಜೊತೆ. ಹಾಂ, ಓಕೆ, ಫೈನ್, ಗುಡ್. ತೆಗ್ದಿಡು ಇವಾಗ, ತೆಗ್ದಿಡು.
ನಿನ್ ಫೇವ್ರೆಟ್ ಕೋಕ್ ನಿನ್ ಫೇವ್ರೆಟ್ ಕೋಕ್ ಇದೆ ಅಲ್ಲಿದೆ ಹಾಂ ಬಾ ಯಸ್ ಓಕೆ ಇಟ್ಕೊಂಡಿರ್ಬೇಕು. ಓಕೆ ಆಮೇಲೆ ಬಿಲ್ ಆದ್ಮೇಲೆ ಇವಾಗ ಟೈಮ್ ಇಲ್ಲ, ಇವಾಗ ಪಪ್ಪದಲ್ಲಿ ಅದಷ್ಟು ಹಾಕ್ಸ್ಬೇಕು. ಬಾ, ನಾನು ದುಡ್ಡು ಕೊಡಲ್ಲ ಈಗ. ಕಮ್. ಸೊ ಫೈನಲಿ ಶಾಪಿಂಗ್ ಆಯಿತು. ಸೊಪ್ಪುಗಳು, ಬಿಸ್ಕೆಟಿಂದ ಹಿಡಿದು ತರಕಾರಿ ಎಲ್ಲ ಶಾಪಿಂಗ್ ಆಯಿತು. ಆನಂತರ ಮಶ್ರೂಮು, ಸ್ವೀಟ್ ಕಾರ್ನು, ಬೇಬಿ ಕಾರ್ನ್ ಎಲ್ಲ ಬೇಕಾಗಿತ್ತು. ಹಾಗಾಗಿ ಆಸೆನಲ್ಲಿ ನಾವು ಇದೇ ಕಂಪ್ನಿಯಲ್ಲಿ, ಚೇತನ್ ಕಂಪ್ನಿಯಲ್ಲಿ ಫ್ರೋಝನ್ ಐಟಮ್ಸ್ ತೊಗೊಳ್ಳೋದು. ಹಾಗಾಗಿ ತೊಗೊಳಕ್ಕೆ ಹೋಗಿದ್ದೀವಿ. ಮೇಡಮ್ ಅವ್ರ ಕಾರಲ್ಲೇ ಕೂತಿದ್ದಾರೆ. ನಾನು ಬರಲ್ಲ, ನಿದ್ದೆ ಬರ್ತದೆ ಅಂತ ಅಲ್ಲೇ ಉಳ್ಕೊಂಡ್ಳು. ಸರಿ ಆಯಿತು ಅಂತ ಬಂದ್ವಿ. ಹೊಟ್ಟೆ ಹಶ್ವಾಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಸೊ ಮಶ್ರೂಮ್ ತೊಗೊಂಡ್ವಿ, ಫ್ರೆಶ್ ಇರುತ್ತೆ. ಇನ್ ಕೇಸ್ ಹಾಸನಲ್ಲಿ ಲೈಕ್ ರಿಲಯನ್ಸಲ್ಲೂ ಸಿಗುತ್ತೆ ಆವಾಗವಾಗ, ಬಟ್ ಇಲ್ಲಿ ಯಾವಾಗಲೂ ಫ್ರೆಶ್ ಇರುತ್ತೆ. ಸೊ ಬೆಣ್ಣೆ ಬಾಂದಿಗೆ ತುಪ್ಪ ಮಾಡೋಕ್ಕೆ ತುಪ್ಪ ಒಂದು, ಹೋಮ್ ಸ್ಟೇಗೆ ಸ್ವೀಟ್ ಕಾರ್ನು, ಬೇಬಿ ಕಾರ್ನು, ಪನ್ನೀರು ಇದೆಲ್ಲ ಇಲ್ಲೇ ತೊಗೊಳೋದು. ಇದಿಷ್ಟು ನನಗೆ ಮತ್ತು ಬಾಂಧವ್ಯಕ್ಕೆ ನಾವು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಹೋಮ್ ಸ್ಟೇಗೆ ಸಪ್ರೇಟಾಗಿ ಪ್ಯಾಕ್ ಮಾಡಿಸ್ಕೊತಾರೆ. ಹಾಗಾಗಿ ಮತ್ತೆ ಮನೆ ಹತ್ರ ಹೋಗಿ ಬಿಚ್ಚೆಲ್ಲ ತೊಗೊಳಕ್ಕಾಗಲ್ಲ. ಹಾಗಾಗಿ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಹೋಮ್ ಸ್ಟೇಗೆ ರೆಡಿ ಆಗ್ತಾಯಿದೆ ಪ್ಯಾಕಿಂಗ್. ಮೇಡಮ್ ಅವರು ಹೋಗಿ ಮಮ್ಮ ಇದೂ ಅಂತ ಹೇಳ್ತಾಯಿದ್ರು. ನಾನಂದೆ ಮಮ್ಮ ಅದೇ ಗುಡ್ಡು, ನಿಮಗೆ ಪ್ರೋಟೀನ್ ಸೋರ್ಸ್ ಸಿಗೋದು ಅದೇ, ಫೈಬರೆಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದೆ. ಅವಳಿಗೆ ಆ್ಯಪಲ್ಲಿ ಬಂದು ಕೋಕ್ನ ಓಪನ್ ಮಾಡಿಸ್ಕೊಂಡು ಹೋದ್ಲು. ಅಲ್ಲಿ ತಗಸ್ಕೋಬೇಕಾದ್ರೆ ನನ್ನ ಫೇವ್ರೆಟ್ ಅಂತ ಹೇಳಿ ತಗಸ್ಕೊಂಡು, ಇವಾಗ ನೋಡಿ ಯಾರು ಕುಡಿತಾ ಇದ್ದಾರೆ ಅಂದ ಬಂದು. ಯಾರ್ದು ಫೇವ್ರೆಟ್ ಜ್ಯೂಸ್ ಅದು? ನನ್ನ ಫೇವ್ರೆಟ್ ಅಲ್ಲಿ ಹೇಳ್ಬೇಕಾದ್ರೆ ಏನಂತ ಕೇಳಿ ತಗಸ್ಕೋಬೇಕಾದ್ರೆ ಚಾಕ್ಲೇಟ್ ಜ್ಯೂಸು ನೋ ಶಾಪಿಂಗ್ ಅಲ್ಲಿಗೆ ನೀನು ಜ್ಯೂಸ್ ತಗಸ್ಕೋಬೇಕಾದ್ರೆ ಯಾರು ಫೇವ್ರೆಟ್ ಅಂತ ತಗಸ್ಕೊಂಡೆ? ಅಮ್ಮ ಫೇವ್ರೆಟ್ ತಾನೆ, ನೀನು ಅಮ್ಮ ಕೊಡ್ಬೇಕು ತಾನೆ. ಥ್ಯಾಂಕ್ ಯು. ಓಕೆ, ಸೂಪರ್ ಎಸ್. ಖಾಲಿ ಆಗೋಯ್ತಲ್ಲ. ಐ ಲವ್ ಯು. ಮಮ್ಮ ಡಯಟ್ ಮಾಡ್ತಾ ಇದೆ. ಆದ್ರೆ ಪಪ್ಪ ಏನ್ ತಗೊಟ್ಟಿದೆ? ಕ್ಯಾಪ್ಸಿಕಮ್ ಬಜ್ಜಿ. ಮಮ್ಮ ತಿನ್ನಲ್ಲ, ನಾನು ತಿನ್ನಲ್ಲ. ನೋಡು ಪಪ್ಪ ಪುನಃ ಇನ್ನೊಂದು ಜಂಕ್ ಫುಡ್ ತಂದು ಕೊಟ್ಟೈತೆ ನಮಗೆ. ಎಲ್ಲ ಜಂಕ್ ಫುಡ್ ತಂದ್ಕೊಡ್ತೈತೆ ಪಪ್ಪ. ಛೇ, ಏನ್ ಮಮ್ಮ ಮಮ್ಮ ಏನಾಯ್ತು? ಹೌದು ಇಲ್ವಾ? ಜಂಕ್ ಫುಡ್ ರಾಣಿ ನೀನು. ಖಾಲಿ ಆಯ್ತು. ಲಾಸ್ಟಲ್ಲಿ ಒಂದಿತ್ತು. ನಾನು ತಗೊಳ್ತೀನಿ ಅಂತ ಅಮ್ಮ, ಇದು ನಾನು ತಗೊತೀನಿ, ನೀನು ಖಾಲಿ ಮಾಡ್ಬಿಡ್ತೀನಿ ಅಂತ ತಗೊಂಡು. ನನ್ನ ಮಗಳು ಇಂಥ ಮಗಳು, ಕೇಡಿ ಮಗಳು. ಸಿಗ್ನಲ್ ಬಂದ್ಮೇಲೆ ಸಿಗ್ನಲ್ ಅಪ್ಪ ಏನ್ ಮಾಡ್ತಾವ? ಅಲ್ಲ, ರೆಡ್ ಲೈಟ್ ಇದ್ರೆ ಅಪ್ಪ ಬಂದ್ಬಿಡ್ತಾವ. ಅಪ್ಪ ಏನೋ ಗ್ರೀನ್ ಕಲರ್ ಲೈಟ್ ಬಂದೆ ಹೋಗ್ಬೇಕು. ರೆಡ್ ಕಲರ್ ಬಂದ್ರೆ ನಿಂತ್ಕೋಬೇಕು. ಪಪ್ಪ ರೆಡ್ ಕಲರ್ ಇದ್ರೆ ಏನ್ ಮಾಡ್ತು? ವೈಟ್. ಸೊ ಏನು ಅಪ್ಪ? ಯಾವ ಬಾಯ್? ಯಾವ ಬಾಯ್ ಹೇಳು? ಗುಡ್ ಆರ್ ಬ್ಯಾಡ್? ಸಿಗ್ನಲ್ ಜಂಪ್ ಮಾಡ್ತಲ್ಲ.
Good. ಬ್ಯಾಡ್ ಬಾಯ್. Bad boy. ಅಪ್ಪ ಇದು ಮೀಶೋ ಇಂದ ಹೇಳ್ಬೇಡ ಮಮ್ಮ. ಯಾಕೆ ಮಮ್ಮ ಸರ್ಪ್ರೈಸ್ ಮಾಡೋಣ? ಏನ್ ಸರ್ಪ್ರೈಸ್? ನನ್ನ ಕಣ್ಣು ಮುಚ್ಕೊತೀನಿ. ಕನ್ಕೊತೀಯಾ? ರೈಟ್. ಬಾ! ಅದೇನು? ಕನ್ನಡಿ ಮಮ್ಮ, ಕನ್ನಡಿ ಈ ಕಡೆ ಬಾ. ಅಲ್ಲಿ ಕಾಣಲ್ಲ ಕೈ. ವಾ! ಇದು ನಂಗ. ಅಲ್ಲ ಮತ್ತೆ? ಇದು ಹಾ. ಮಮ್ಮ ತರ್ಸಿರೋದು ಯಾಕೆ ತರ್ಸಿದೀಯಾ? ಕನ್ನಡಿ. ಇಲ್ಲಿ ನನ್ನ ಕಣ್ಣಲ್ಲಿದ. ಅಮ್ಮ ಹೊಡೆದೋಗ್ಬಿಡುತ್ತೆ. ಕ್ಯಾಶ್. ಸೂಪರಾ? ಏನ್ ಮಾಡೋದು ಅಂತ. ಅಪ್ಪ ಎಲ್ಲಿಗೆ ಹಾಕೋಕೆ? ಗೆಸ್ ಮಾಡಿ ಎಲ್ಲಿಗೆ ಹಾಕೋಕೆ? ಅಲ್ಲಿಗೆ. ಅಲ್ಲ ಆಲ್ರೆಡಿ ಇದೆಯಲ್ಲ. ಇಲ್ಲಿಗೆ. ಆಕ್ಚುಲಿ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ಇಲ್ಲಿಗೊಂದು ಮಿರರ್ ಬೇಕು ನನಗೆ ಅಂತ. ಸೊ ಅದು ಇವಾಗ ಕಲರ್ ಕೂಡ ಬಂದಿದೆ, ಆರ್ಡರ್ ಮಾಡಿದ್ದೆ. And ಚೆನ್ನಾಗಿದೆ. ಅದು ಎಲ್ಲಿಗೆ? ಇಲ್ಲಿಗೆ. ಹಾ? ಇಲ್ಲಿಗೆ. ಯಾಕೆ? ಹ್ಮ್? ಯಾಕೆ? ಅಮ್ಮ ಇಲ್ಲ ಕಮ್ಮ. ಹಾ? ಇಲ್ಲ ಕೋ. ಯಾಕೆ? ಇಲ್ಲ ಅಂದ್ರೆ ನಮ್ಗೆ ಹೊಟ್ಟೆ ಕಾಣಿಸುತ್ತೆ ಮಮ್ಮ. ಇಲ್ಲಿಗೆ ಹಾಕ್ತೀವಿ. ನಾನು ಆಮೇಲೆ ಕಾಣಿಸಲ್ಲ. ಹಾ? ಆಮೇಲೆ ಕಾಣಿಸಲ್ಲ. ನಾನು ಕಾಣಿಸಲ್ಲಮ್ಮ. ನಿಂಗೆ ಬೇಕು ಅಂದ್ರೆ ಇನ್ನೊಂದು ಇಲ್ಲಿಗೆ ಹಾಕೋಣ. ಇಲ್ಲಿಗೊಂದು ತರಿಸಿ ಇಲ್ಲಿಗೆ ಹಾಕ್ತೀವಿ. ಓಕೆನಾ? ಅದು ಬರಲ್ಲ ಇನ್ನು. ಅದು ಫಿಕ್ಸ್ ಆಯ್ತು ಇನ್ನು. ಸೂಪರ್ ಆಗಿದೆ. ಎಸ್, ಚೆನ್ನಾಗಿದೆ. ಕ್ಯೂಟ್ ಆಗಿದೆ ಆಕ್ಚುಲಿ. ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ. ಮಮ್ಮ ಇಲ್ಲಿಗೆ ಹಾಕಿದ್ರೆ ಚೆನ್ನಾಗಿರುತ್ತಾ? ಎಸ್. ನಿಂಗೆ ಕಾಣಿಸಲ್ಲ ಅಂತ ಸುಬ್ಬಕ್ಕ. ಕಾಫಿ ಟೈಮ್ ಆಗಿತ್ತು, ಕಾಫಿ ಮಾಡ್ಕೊಡಲ್ಲ ಅಂತ ಹೋದೆ. ನಾನಿಲ್ಲಿ ನಂದಿನಿ ಅವರ ಗುಡ್ ಲೈಫ್ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಊರಲ್ಲಿ ಮತ್ತು ಹೋಮ್ ಸ್ಟೇಯಲ್ಲಿ ಹಸುದು ಹಾಲು ಯೂಸ್ ಮಾಡಿ ನನಗೆ ಪ್ಯಾಕೆಟ್ ಹಾಲಿಗೆ ಹೊಂದ್ಕೊಳೋಕೆ ತುಂಬ ಕಷ್ಟ ಆಗ್ತಾಯಿದೆ. ಇಲ್ಲೇ ಸುತ್ತಮುತ್ತ ಹಾಲು ಹಾಕೋರ ಹತ್ರ ಹಾಕಿಸ್ಕೊಂಡೆ 1-2 ದಿನ. ಬಟ್ ಅಪ್ಪ ಬಂದಿದ್ದರು. ಅಪ್ಪ ಬಂದು ಹಾಲು ಯೂಸ್ ಮಾಡಬೇಡ, ಅದಕ್ಕೆ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂದರು. ಸೊ ಅವಾಗ ಅದನ್ನು ಬಿಟ್ಟೆ. ಗೊತ್ತಿಲ್ಲ ನಂಗಂತೂ ಇಲ್ಲಿ ಹಾಲಂತೂ ಸೆಟ್ಟೇ ಆಗ್ತಾಯಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಬಟ್ ಪ್ಯಾಕೆಟ್ ಹಾಲು ಇದು ಗುಡ್ ಲೈಫ್ ಒಂದು ಸೆಟ್ ಆಗುತ್ತೆ, ಹಾಗಾಗಿ ಅದನ್ನು ತೊಗೊಳ್ತಾ ಇದ್ದೀನಿ. ತುಂಬ ಜನ ಕೇಳ್ತೀರಾ ನೀವು ಬೆಲ್ಲ ಯೂಸ್ ಮಾಡ್ತೀರಾ ಅಥವಾ ಶುಗರ್ ಯೂಸ್ ಮಾಡ್ತೀರಾ ಅಂತ. ನಾನು 1 ಸ್ಪೂನ್ ಬೆಲ್ಲ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಇದು ಬಾಂಧಮ್ಮಗೆ 1 ಲೋಟ ಹಾಲು, ಅವಳಿಗೆ ಕೂಡ ಬೆಲ್ಲ ಹಾಕ್ಕೊಡ್ತೀನಿ. ನಾನು ಕೂಡ ಅಷ್ಟು ಸೇಮ್ ಕ್ವಾಂಟಿಟಿಯಲ್ಲೇ ಬೆಲ್ಲ ತೊಗೊಳ್ತೀನಿ. ಸೊ ಬಾಂಧಮ್ಮಗೂ ಹಾಲು ರೆಡಿ ಇದೆ, ನನಗೂ ಕಾಫಿ ರೆಡಿ ಇದೆ. ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಕಾಫಿ ಜೊತೆಗೆ ಇವತ್ತು ನಿನ್ನೆ ಏನು ಮಾಡ್ಕೊಂಡಿದ್ದೆ ಅದೇ ಥರ ಒಗ್ಗರಣೆ ಪೂರಿ ಇದೆ, ಅದನ್ನು ತೊಗೊಂಡಿದ್ದೀನಿ. ನನ್ನ ಕ್ಲೈಂಟ್ ಓಕೆ ಲೈಕ್ ಪ್ರೆಗ್ನೆನ್ಸಿ ಟ್ರೈ ಮಾಡಿದ್ರು. ಬಿಫೋರು ಜಾಯ್ನ್ ಆಗಿದ್ರು ವೆಯ್ಟ್ ಲಾಸಿಗೆ. ಆ್ಯಂಡ್ ವೆಯ್ಟ್ ಲಾಸ್ ಕೂಡ ಚೆನ್ನಾಗೇ ಆಗಿತ್ತು ಅವ್ರದ್ದು. ಆ ನಂತರ ನಾನು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಫೈನ್ ಜಾಯ್ನ್ ಆಗಿ ಅಂತ ಹೇಳಿದೆ. ಅವ್ರು ಜಾಯ್ನ್ ಆಗಿದ್ದೀನಿ ಪ್ರೆಗ್ನೆಂಟ್ ಆಗಬೇಕು, ಲೈಕ್ ಹೆಲ್ದಿ ಲೈಫ್ ಲೀಡ್ ಮಾಡಬೇಕು ಅಂತ. ಬಟ್ ಜಾಯ್ನ್ ಆದರು 2 months ಆಯಿತು. ಅವ್ರ ಮೀಲ್ ಪಿಕ್ಚರ್ಸ್ ಎಲ್ಲ ಹೇಗಿದೆ ಅಂತ. ಮನೆ ಊಟದ್ದೇನಲ್ಲ. ತುಂಬ ಜನ ಪ್ರೆಗ್ನೆನ್ಸಿಗೆ ಅಂದರೆ ಸಪ್ರೇಟ್ ಡಯಟ್ ಲೈಕ್ ಈ ಥರ ಎಲ್ಲ ಅಂದರೆ ಊಟ ತಿಂಡಿ ಎಲ್ಲ ಬಿಡೋದು ಈ ಥರ ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಪ್ರೆಗ್ನೆನ್ಸಿ ಡಯಟ್ ಆ ಥರ ಇರಲ್ಲ. ಸ್ವಲ್ಪ ಊಟ ತಿಂಡಿ ಎಲ್ಲ ಚೆನ್ನಾಗೆ. 1 ನಿಮಿಷ, ಅವ್ರು ಏನು ಫಸ್ಟೇ ಮೆಸೇಜ್ ಮಾಡಿದ್ರು ಅದು ನಿಮಗೆ ಶೋ ಮಾಡಬೇಕು ನಾನು. ಎಸ್, ಸಾರಿ ಏ ಡಿಯರ್, ಪ್ರೆಗ್ನೆನ್ಸಿಗೆ ಡಯಟ್ ಇದೆಯಲ್ವಾ? ಎಸ್, ಸೇಮ್ ಕಾಸ್ಟ್. ಎಸ್, ಓಕೆನಾ? ಸೊ ಜಾಯಿನ್ ಆದರು. ಇವತ್ತಿನ ರಿಸಲ್ಟ್ ಎಸ್ ಪಾಸಿಟಿವ್ ಬಂದಿದೆ. ಈಗ ನಂಗದು ತುಂಬ ಖುಷಿ ಆಗ್ತಾಯಿದೆ ಈ ಥರ ನ್ಯೂಸ್ಗಳೆಲ್ಲ ನೋಡಿದಾಗ. ಲೈಕ್ ಗುಡ್ ನ್ಯೂಸ್ ಬಂದಿರುತ್ತಲ್ಲ ಕ್ಲೈಂಟ್ಸ್ದು, ಅದೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಒಂದು ಜೀವ ಬರೋದಕ್ಕೆ ಲೈಕ್ ನಮ್ಮ ಡಯಟ್ ಕೂಡ ಕಾರಣ ಆಯಿತು ಅಂತ.
ಐ ಆಮ್ ಹ್ಯಾಪಿ. ಸೊ ನೀವು ಏನಾದ್ರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ದು ಅಥವಾ ಪಿ ಸಿ ಒ ಡಿ ಪಿ ಸಿ ಒ ಎಸ್ ಥೈರಾಯ್ಡ್ ಇದೆಲ್ಲ ಇದ್ದರೂ ನನಗೆ ಪ್ರೆಗ್ನೆನ್ಸಿ ಆಗ್ತಾಯಿಲ್ಲ ಅಥವಾ ನಾನು ನಾರ್ಮಲ್ ಆಗಿದ್ದೀನಿ ಆದರೂ ಪ್ರೆಗ್ನೆನ್ಸಿ ಆಗ್ತಾಯಿಲ್ಲ ಅಂತ ನೀವೇನಾದ್ರು ಸಫರ್ ಮಾಡ್ತಾಯಿದ್ರೆ ಜಸ್ಟ್ ಒನ್ ಚಾಟ್ ನಿಮ್ಮ ಲೈಫನ್ನೇ ಚೇಂಜ್ ಮಾಡುತ್ತೆ. ಯೋಚನೆ ಮಾಡಿ. ಆ್ಯಕ್ಚುಲಿ ನಾನು ವೀಡಿಯೋ ಎಡಿಟ್ ಮಾಡ್ತಾ ಕೂತಿದ್ದೆ ರೂಮಲ್ಲಿ. ಸೊ ನನ್ನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ ಅಂದ್ಕೊಂಡ್ರೆ ಏನು ಚೆನ್ನಾಗಿ ನಿದ್ದೆ ಹೊಡೆತಾಳೆ ನೋಡಿ. ಕೈ ಇಟ್ಕೊಂಡು ಹಾಲು ಖಾಲಿ ಮಾಡಿದ್ದಾಳೆ, ಅರ್ಧ ಇನ್ನು ಹಂಗೆ ಬಿಟ್ಟಿದ್ದಾಳೆ, ಅರ್ಧ ಲೋಟ ಕುಡಿದು ನಿದ್ದೆ ಹೊಡಿತೈತೆ ನನ್ನ ಕಂದ. ಹೀಗೆ ಸೈಲೆಂಟಾಗಿರೋದಾಗಿರಲ್ಲ. ನಾನು ಏನೋ ಎಡಿಟ್ ಮಾಡ್ತಾಯಿದ್ದೆ, ಸೈಲೆಂಟಾಗಿರೋವಂಥದ್ದು ಇಲ್ಲ, ನಾನು ಸೌಂಡ್ ಜಾಸ್ತಿ ಕೊಟ್ಕೊಡ್ತೀನಿ ಅಂತ ಕೊಟ್ಕೊಂಡು ಇವಾಗ ಬಂದು ನೋಡಿದ್ರೆ ಬಂದ್ಕೊಂಡಿದ್ದಾಳೆ. ಅಲ್ಲಿಂದ ಇಲ್ಲಿಗೆ ತಂದು ಮಂಗ್ಸೋ ಅಷ್ಟಾಗೆ ಎದ್ದಾಯಿತು. ಮಲ್ಕೊಮ್ಮಮ್ಮ. ಹಿಂಗೆ ಹಿಂಗೆ ಅವಳು ಮಾಡೋದು. ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಸೊ ನಾವಿನ ಜೊತೆ ಹೊರಗಡೆ ಹೋದೆ, ಬಂದಿದ್ದು ಲೇಟ್ ಆಯಿತು. ಹಾಗಾಗಿ ರಾತ್ರಿ ಊಟಕ್ಕೆ ಮಧ್ಯಾಹ್ನ ಏನು ಮಾಡಿದ್ದು ಅದೇ ತೊಗೊಂಡಿದ್ದೀನಿ. ಅನ್ನ ಸಾಂಬಾರು ಪಲ್ಯ ಜೊತೆಗೆ ಕರ್ಡ್ ಸೌತೆಕಾಯಿ, ಅದ್ರ ಜೊತೆಗೆ ಕಾಳು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡಯಟ್ ಪ್ಲಾನ್ ಏನಾದರೂ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.